ಸರ್, ಇದು ಪಾವಗಡದ ಅರಸೀಕೆರೆ ಅನ್ನೋ ಒಂದು ಇದರಲ್ಲಿ ಸರ್, ಲಿಂಗದ ಹಳ್ಳಿ ಅಂತ ಹೇಳಿಬಿಟ್ಟು ಆರೋಪಿ ಹೆಸರು ಶ್ರೀರಾಮ್ ಅಂತ. ನೊಂದ ಅಪ್ರಾಪ್ತ ಬಾಲಕಿ ಮೇಲೆ ಕರ್ಕೊಂಡೋಗಿ ಆಕೆಯನ್ನು ಲೈಂಗಿಕ ದೌರ್ಜನ್ಯ ಮಾಡಿರ್ತಾರೆ ಆಕೆ ಮೇಲೆ. ಹಾಗಾಗಿ ನ್ಯಾಯಾಲಯದಲ್ಲಿ ನಡೆದಂತಹ ವಿಚಾರಣೆ ಎಲ್ಲ ಆದಮೇಲಿಂದ ಆರೋಪಿ ಮೇಲೆ ಆರೋಪ ಸಾಬೀತಾದ್ರಿಂದ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟು 1.5 ಲಕ್ಷ ದಂಡವನ್ನು ವಿಧಿಸಿದ್ದಾರೆ. ಹಾಗೆ ನೊಂದ ಬಾಲಕಿಗೆ 8 ಲಕ್ಷಗಳ ರು ಪರಿಹಾರವನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ನೀಡಬೇಕಂತ ಹೇಳಿ ತುಮಕೂರು ಜಿಲ್ಲಾ ಸತ್ರ ನ್ಯಾಯಾಲಯದ ಹಾಗೂ FTSC ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರು ಆದೇಶವನ್ನು ಮಾಡಿದ್ದಾರೆ ಸರ್. ಈ ಒಂದು ಲಿಂಗದ ಹಳ್ಳಿಯಲ್ಲಿ ಇರುವಂತಹ ಆರೋಪಿ ನೊಂದ ಬಾಲಕಿ ಸಂಕ್ರಾಂತಿ ಹಬ್ಬ 15/1/24ರಂದು ತನ್ನ ತಾಯಿ ರಂಗೋಲೆ ಪುಡಿ ತೊಗೊಂಡು ಬಾ ಅಂತ ಹೇಳಿರ್ತಾಳೆ. ಈ ಮಗು ರಂಗೋಲೆ ಪುಡಿ ತರೋದಕ್ಕೆ ಅಂತ ಹೇಳಿ ಹೋಗ್ತಾ ಇರುತ್ತೆ. ದಾರಿಯಲ್ಲಿ ಈ ಆರೋಪಿ ಶ್ರೀರಾಮ್ ಅವರು ಆಕೆಯನ್ನು ಅಡ್ಡಗಟ್ಟಿ ಬಾ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಆಕೆ ಹೇಳ್ತಾಳೆ ಇಲ್ಲ ನಾನು ಬರೋದಿಲ್ಲ ಅಂತ. ಇಲ್ಲ ಬಾ, ಇಲ್ಲೇ ಹತ್ರ ಅಲ್ವಾ, ನಾನೇ ಕರ್ಕೊಂಡೋಗಿ ಊರಿಗೆ ಬಿಡ್ತೀನಿ ಹಳ್ಳಿಗೆ ಅಂತ ಹೇಳಿ ಆಕೆಯನ್ನು ಹತ್ತಿಸ್ಕೊಂಡು ಕರ್ಕೊಂಡು ಹೋಗಿ ಒಂದು ಹಳ್ಳಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಆ ನೊಂದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಮತ್ತೆ ಕರ್ಕೊಂಡು ಬಂದು ಆ ಜಾಗದಲ್ಲೇ ಬಿಟ್ಬಿಟ್ಟು ಹೊರಟೋಗ್ತಾರೆ. ಆಮೇಲೆ ಆ ಮಗು ಮನೆಗೆ ಹೋಗುತ್ತೆ. ಮಗು ಹೋದ್ಮೇಲೆ ಸೈಲೆಂಟಾಗಿ ಏನೂ ಮಾತಾಡೋದಿಲ್ಲ. ತಾಯಿಗೆ ಗಾಬರಿ ಆಗುತ್ತೆ, ಯಾಕೆ ಈ ಥರ ಇದೆಯಾ, ಹೆದರ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಆಗ ಆ ಮಗು ನಡೆದ ಘಟನೆ ಎಲ್ಲ ಹೇಳ್ತಾರೆ. ಹೇಳಿದಾಗ ತಾಯಿ ಆಕೆಯನ್ನು ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ FIR ರಿಜಿಸ್ಟರ್ ಮಾಡ್ತಾರೆ. ನಂತರ ತನಿಖಾಧಿಕಾರಿಗಳಾದ ಶ್ರೀಯುತ ಗಿರೀಶ್ ರವರು, ಸರ್ಕಲ್ ಇನ್ಸ್ಪೆಕ್ಟ್ರು, ಅವರು ಸಂಪೂರ್ಣ ತನಿಖೆಯನ್ನು ನಡೆಸಿ ಇದರಲ್ಲಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸ್ತಾರೆ. ತದನಂತರ ನ್ಯಾಯಾಲಯದಲ್ಲಿ ಅಭಿಯೋಜನೆ ಪರವಾಗಿ 9 ಸಾಕ್ಷಿಗಳನ್ನು ವಿಚಾರಣೆ ಮಾಡ್ತಾರೆ. ಹಾಗೂ ವಿಚಾರಣೆ ಮಾಡಿ ನೊಂದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪವು ಆರೋಪಿಯ ವಿರುದ್ಧ ಸಾಬೀತಾದ ಹಿನ್ನೆಲೆಯಲ್ಲಿ ಮಾನ್ಯ ನ್ಯಾಯಾಲಯ ಸತ್ರ ನ್ಯಾಯಾಲಯದಂತಹ FTSC ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರು ಆರೋಪಿಗೆ ಜೀವಾವಧಿ ಅಂದರೆ ಸಾಯುವವರೆಗೆ ಆತನಿಗೆ ಶಿಕ್ಷೆಯನ್ನು ವಿಧಿಸಿ 1.50 ಲಕ್ಷ ಅಂದರೆ 1.5 ಲಕ್ಷ ರೂಪಾಯಿಗಳ ದಂಡವನ್ನು ವಿಧಿಸಿದೆ. ಹಾಗೂ ನೊಂದ ಬಾಲಕಿಗೆ ಪರಿಹಾರವಾಗಿ 8 ಲಕ್ಷ ರೂಪಾಯಿಗಳನ್ನು ನೀಡಿದ್ದು ಒಟ್ಟಾರೆಯಾಗಿ ನೊಂದ ಬಾಲಕಿಗೆ 9.5 ಲಕ್ಷ ರೂಪಾಯಿಗಳ ಪರಿಹಾರವನ್ನು ನ್ಯಾಯಾಲಯವು ನೀಡಿರುತ್ತದೆ ಸರ್.